ಚುನಾವಣಾ ಅಸ್ತ್ರ ಅಥವಾ ಚುನಾವಣೆಯನ್ನ ಗೆಲ್ಲುವಲ್ಲಿ ಮೊದಲ ತಂತ್ರಗಾರಿಕೆ ಅಂದ್ರೆ ಬೇರೊಂದು ಪಕ್ಷದವರನ್ನ ಟೀಕೆ ಮಾಡೋದು, ಆರೋಪಗಳನ್ನ ಹೊರಿಸೋದು. ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದ ಬಹಳ ಭರದಿಂದ ಸಾಗ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿ ಮುಂದುವರಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡ್ತಾ, ಬರ ಬಂದಾಗ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಬರಲಿಲ್ಲ, ಈಗ ಯಾವ ಮುಖ ಇಟ್ಕೊಂಡು ಬರ್ತಾ ಇದ್ದಾರೆ ವೋಟ್ ಕೇಳಕ್ಕೆ? ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳು ಹೇಳೋ ಪ್ರಧಾನಿ ಅಂದ್ರೆ ಅದು ಮೋದಿ ಮಾತ್ರ. ಬಿಜೆಪಿ ಸುಳ್ಳು ಹೇಳೋ ಫ್ಯಾಕ್ಟ್ರಿ, ಸುಳ್ಳೇ ಬಿಜೆಪಿ ಮನೆ ದೇವರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಮುಟ್ಟಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಮತ್ತೊಮ್ಮೆ ಗುಡುಗಿದ್ದಾರೆ. ಈ ರೀತಿ ಕನ್ನಡಿಗರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ತಾವು ಗೆಲ್ಲಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ಲ? ನಮಗೆ ನಿಮ್ಮ ವೋಟ್ ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ನರೇಂದ್ರ ಮೋದಿ ಅವರಿಗೆ ಯಾವ ಹಕ್ಕಿದೆ? ಯಾವ ಹಕ್ಕಿದೆ ನರೇಂದ್ರ ಮೋದಿ ಅವರಿಗೆ? ಇವ್ರಿಗೆ ನಾಚಿಕೆ ಆಗಲ್ಲ? ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗೋದು ಯಾವಾಗ ಗೊತ್ತಾ? ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಪ್ರವಾಹ ಬಂದಿದ್ರ 2019ರಲ್ಲಿ ಭೀಕರವಾದಂತ ಪ್ರವಾಹ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ. ಆಗ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರಲಿಲ್ಲ. ಇವತ್ತು ಭೀಕರವಾದಂತ ಬರಗಾಲ. ಕನ್ನಡಿಗರ ಕಷ್ಟ ಸುಖ ಏನು, ಕರ್ನಾಟಕದ ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಇವತ್ತು ವೋಟ್ ಕೇಳಕ್ಕೋಸ್ಕರ ಬಂದಿರ್ತಾರೆ ಇಲ್ಲಿ ಕರ್ನಾಟಕ. ಯಾವ ವೋಟ್ ಕೇಳ್ತಾರೆ ಹೇಳಿ ನೋಡೋಣ. ನಾವು ಸತ್ಯವನ್ನ ಜನರ ಮುಂದೆ ಹೇಳ್ತಾ ಇದ್ದೀವಿ. ನೀವು ನಮ್ಮ ಕಾರ್ಯಕರ್ತರು ಸತ್ಯವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ. ಬರೀ ಸುಳ್ಳು. ಯಾಕೆಂದರೆ ಬಿಜೆಪಿ ಇದೆಯಲ್ಲ ಒಂಥರ ಫ್ಯಾಕ್ಟ್ರಿ, ಸುಳ್ಳು ತಯಾರು ಮಾಡೋ ಫ್ಯಾಕ್ಟ್ರಿ, ಸುಳ್ಳು ತಯಾರು ಮಾಡೋ ಫ್ಯಾಕ್ಟ್ರಿ.